ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಹಾಶಿವರಾತ್ರಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾನಿವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಲ್ಲಿ ಅಂದರೆ ಮಲ್ಲೇಶ್ವರಂ 15 ಕ್ರಾಸಲ್ಲಿ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀನಿ. ಇನ್ನೂ ದೇವಸ್ಥಾನದ ಒಳಗಡೆ ಹೋಗಿಲ್ಲ, ಹೋಗಬೇಕು. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ತಂಬಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ಮನೆಗೆ ಹೋಗಿ ಆದಮೇಲೆ ಮಾಡಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಇವಾಗ ಆಲ್ಮೋಸ್ಟ್ ಸಂಜೆ ಆಗೋಗ್ಬಿಟ್ಟಿದೆ. ಇವಾಗ ಇಲ್ಲಿ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಬಂದಿರೋದು ನೆನಪೇ ಇಲ್ಲ. ನನಗೇನೋ ಒಂದು ಸರಿ ಬಂದಿದ್ವೇನೋ, ಬಟ್ ನನಗಷ್ಟು ನೆನಪಿಲ್ಲ. ಅದಕ್ಕೆ ಪ್ರತಿ ವರ್ಷ ನಾವು ಬೇರೆ ಬೇರೆ ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ. ನಾನು ನೆನ್ನೆ ಹೇಳ್ದಂಗೆ ಚಿಕ್ಕಪೇಟೆ ಕಡೆ ಎಲ್ಲ ಜಾಸ್ತಿ ಹೋಗ್ತಾ ಇದ್ವಿ. ಬಟ್ ಇವತ್ತು ನಾನು ತುಂಬ ವರ್ಷ ಆಗೋಗಿದೆ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೇಗಿತ್ತು ಅಂತ ಒಳಗಡೆ ನಂಗೆ ನೆನಪೇ ಇಲ್ಲ. ಅದಕ್ಕೆ ಇವತ್ತು ಅಲ್ಲೇ ಹೋಗೋಣ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ನೋಡಬೇಕು ರಶ್ ಏನಾದರೂ ಜಾಸ್ತಿ ಇದೆಯಾ ಏನು ಅಂತ. ಬೆಳಗ್ಗೆಯಿಂದ ನಾನಂತೂ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಕರೆದ್ರು ಹೋಗೋಣ ಬಾ ಅಂತ. ಮನೆ ಅಕ್ಕಪಕ್ಕದಲ್ಲಿರೋಂಥ ದೇವಸ್ಥಾನಗಳಿಗೂ ನಾನು ಇವತ್ತು ಹೋಗೇ ಇಲ್ಲ. ಬೆಳಗ್ಗೆಯಿಂದ ಎಲ್ಲೂ ಹೋಗಿರಲಿಲ್ಲ. ಎದ್ದಿದ್ದು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿತ್ತು. ಹಾಗಾಗಿ ಇವಾಗ ಇಲ್ಲಿ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಹೇಗಿದ್ರು ಮನೆ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಆಲ್ರೆಡಿ ತುಂಬಾ ರಶ್ ಇದೆ. ಸೊ ಹಾಗಾಗಿ ಇವಾಗಲೇ ಅಲ್ಲಿ ಹೋದರೆ ಆಮೇಲೆ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಅದಕ್ಕೋಸ್ಕರ ಫಸ್ಟು ಇಲ್ಲಿಗೆ ಬಂದು ಇಲ್ಲಿ ದರ್ಶನ ಮಾಡಿ ಆಮೇಲೆ ಮನೆ ಅಕ್ಕಪಕ್ಕ ಇರೋಂಥ ದೇವಸ್ಥಾನಗಳಿಗೆ ಹೋಗಬಹುದು. ಹೇಗಿದ್ರು ರಾತ್ರಿ ಎಲ್ಲ ಜಾಗರಣೆ ನಡೆಯುತ್ತೆ ಅಲ್ಲಿ. ನಾನು ಇಲ್ಲಿ ಇವಾಗ ಎಷ್ಟು ದೇವಸ್ಥಾನಗಳನ್ನ ನೋಡೋಕ್ಕಾಗುತ್ತೋ ಅಷ್ಟು ನೋಡಿಕೊಂಡು, ನನ್ನ ಪ್ರಕಾರ ನಾನು ನೋಡೋದು ಇವಾಗ ಸದ್ಯಕ್ಕೆ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಒಂದೇ. ಅದಾದಮೇಲೆ ನಾನು ಮನೆ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಇದು ಮಾಡ್ತಿರ್ತಾರೆ, ಏನು ಶಿವ ಮತ್ತು ಪಾರ್ವತಿದು ನಾಟಕ ಎಲ್ಲ ನಡೀತಾ ಇರುತ್ತೆ. ಅದು ನನಗೆ ತುಂಬಾ ಫೇವ್ರೇಟ್. ಪ್ರತಿ ವರ್ಷ ನಾನು ಆ್ಯಕ್ಚುಲಿ ಆ ಥರ ನಾಟಕ ಎಲ್ಲ ನೋಡೋದಕ್ಕೆ ಹೋಗ್ತೀನಿ. ಹಾಗೆ ಈ ಸರಿನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. 6 ಗಂಟೆವರೆಗೂ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವಾಗ ಸ್ವಲ್ಪ ನಿದ್ದೆ ಬರುತ್ತೆ. ಬಟ್ ನೋಡೋಣ ಈ ಸರಿ ಹೇಗಾಗುತ್ತೆ ಅಂತ. ನಮ್ಮ ಮನೆ ಹತ್ರ ಇರುವಂಥ ಟೆಂಪಲಲ್ಲಿ ಮಹಾಕಾಳೇಶ್ವರನ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅವರು ಕೋಟಿಲಿಂಗೇಶ್ವರಂದು ಅಲಂಕಾರ ಮಾಡಿದರು. ಅದು ನನಗೆ ತುಂಬಾ ಫೇವ್ರೇಟ್. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದಂಥ ಒಂದು ಏನು ಟ್ರಾಫಿಕ್ ಇದೆ. ಚಿಕ್ಕ ವಯಸ್ಸಲ್ಲಿ ನಾನು ಅದನ್ನು ನೋಡಿದ್ದು. ಕೋಟಿಲಿಂಗೇಶ್ವರ ಅಂತ ಒಂದು ಥೀಮ್ನ ಮಾಡಿ ಸಖತ್ತಾಗಿ ಮಾಡಿದರು. ಫುಲ್ ಎಷ್ಟೊಂದು ಲಿಂಗುಗಳೆಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಆ ಥರ ಒಂದು ಅಲಂಕಾರ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಅದು ಬಿಟ್ಟರೆ ನನಗೆ ಬೇರೆ ಯಾವುದೋ ಅಲಂಕಾರಗಳು ಅಷ್ಟು ಜ್ಞಾಪಕ ಇಲ್ಲ. ಕೋಟಿಲಿಂಗೇಶ್ವರದ್ದು ಮಾತ್ರ ತುಂಬ ಚೆನ್ನಾಗಿ ನೆನಪಿದೆ. ಈ ಸರಿ ಮಹಾಕಾಳೇಶ್ವರ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಹೋಗಿ ಬರಬೇಕು, ನೋಡ್ಕೊಂಬರ್ಬೇಕು ಹೇಗೆ ಮಾಡಿದ್ದಾರೆ ಅಂತ. ಆಚೆ ಬೋರ್ಡ್ ಹಾಕಿದ್ರು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗಾಗಿ ಅದನ್ನು ಓದ್ಕೊಂಡು ಬಂದಿದ್ದೆ. ಬಟ್ ಒಳಗಡೆ ಹೋಗಿ ಇನ್ನೂ ದರ್ಶನ ಮಾಡಿಲ್ಲ. ಆಚೆಯಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತು. ಬಟ್ ಒಳಗಡೆ ಹೋಗಿ ನೋಡೋ ಫೀಲೇ ಬೇರೆ ಅಲ್ವಾ. ಸೊ ಹೋಗಿ ನೋಡ್ಕೊಂಬರ್ಬೇಕು ಅಲ್ಲೂ ಕೂಡ. ಸರ್, ನೀವು ಎಲ್ಲಿನವರು? ಇಲ್ಲಿನವರೇನಾ? ಮಲ್ಲೇಶ್ವರ 16 ಕ್ರಾಸ್ ಅವರು. ನೀವು ಹೋಗಿದ್ರಾ? ದರ್ಶನ ಮಾಡ್ಕೊಂಡು ಬಂದ್ರಾ? ದರ್ಶನ ಮಾಡಿದೆ. ಫುಲ್ ರಶ್ ಇದೆ. ಆದ್ರೆ ಊಟ ತಿಂಡಿ ಬಹಳ ಜನಗಳು ತುಂಬಾ ಇದೆ. ನಮ್ಮ ಮನೆ ಪಕ್ಕದ ರೋಡೇ ಕಾಡು ಮಲ್ಲೇಶ್ವರ. ಅವಾಗ ಹೋಗ್ತಾ ಇರ್ತೀವಿ. ಇವತ್ತು ವಿಶೇಷ ಜನ ಎಲ್ಲ ನೋಡಿದ್ರೆ ಖುಷಿ ಆಯ್ತು. ಎಷ್ಟೊಂದು ಹೆಣ್ಮಕ್ಳು ನಿಮ್ಮಂತವ್ರು ಎಷ್ಟೋ ಜನ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ನಾವ್ ಇವತ್ತು ಬಂದಿದ್ದೀವಿ ಸರ್. ಸಂಜೆ ಮೇಲೆ ಜಾಗರಣೆ ಮಾಡೋಣ ಅಂತ ಅನ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹೌದು, ಒಳ್ಳೇದು. ಒಳ್ಳೇದಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಸೊ ಫಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಬರೋಣ. ಒಳಗಡೆ ಹೋಗೋದಕ್ಕೆ ಪಾಸ್ ಕೂಡ ಕೊಡ್ತಿದ್ರಂತೆ. ಬಟ್ ಇದ್ರ ಬಗ್ಗೆ ನನಗೆ ಯಾವುದೇ ಐಡಿಯಾ ಇರಲಿಲ್ಲ. ಯಾವ ಕಡೆ ಇನ್ಫ್ಯಾಕ್ಟ್ ಹೋಗೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಎಷ್ಟೊಂದು ಕ್ಯೂಗಳಿತ್ತು ಅಲ್ಲಿ. ಯಾರೊಬ್ಬರು ಕೇಳಿದ್ರು ನಿಮ್ಮ ಹತ್ರ ಪಾಸ್ ಇದೆಯಾ ಅಂತ. ನಾನು ಹೇಳಿದೆ ನನ್ನ ಹತ್ರ ಯಾವುದು ಪಾಸ್ ಎಲ್ಲ ಇಲ್ಲ ಅಂತ. ಸೊ ಅವ್ರು ನನಗೊಂದು ಪಾಸ್ ಕೊಟ್ಟರು. ಹೋಗಿ ಇದರಲ್ಲಿ ಇಬ್ಬರು ಹೋಗಬಹುದು ಅಂತ. ಅದೇ ಥರ ಇನ್ನೂ 2-3 ಜನಕ್ಕೆ ಅವ್ರು ಪಾಸ್ಗಳನ್ನ ಕೊಡ್ತಾಯಿದ್ರು. ಸೊ ಅವ್ರ ಹತ್ರ ಈಸ್ಕೊಂಡು ನಾವು ಪಾಸ್ ಇರೋವಂಥ ಲೈನಲ್ಲಿ ನಿಂತ್ಕೊಂಡ್ವಿ. ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಪಾಸ್ ಕೊಡ್ತಾರೆ. ನಮಗೆ ಹಂಗೆ ಆಕಸ್ಮಿಕವಾಗಿ ಯಾರೋ ಪಾಸ್ ಕೊಟ್ಟರು ತೊಗೊಳ್ಬೇಕಾದ್ರೆ ಒಳಗಡೆ ಹೋಗಿ ಅಂತ. ಹಾಗಾಗಿ ಪಾಸ್ ಇತ್ತು. ಪಾಸ್ ಇರೋರಿಗೆ ಒಂದು ಸಪ್ರೇಟ್ ಲೈನ್ ಇತ್ತು. ಆ ಸಪ್ರೇಟ್ ಲೈನಲ್ಲಿ ಹೋಗಿ ನಿಂತ್ಕೊಂಡ್ರು ಕೂಡ ನಾವು 7:45 ಹೋದವರು ಇವಾಗ 9:45 ಇವಾಗ ಬಂದಿದ್ದೀವಿ. ತುಂಬಾ ರಶ್ ಇತ್ತು. ಜನ ಮೇಲೆಲ್ಲ ಬೀಳ್ತಾ ಇದ್ರು. ಆದರೂ ಕೂಡ ದರ್ಶನ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಇವಾಗ ಆಚೆ ಬಂದಿದ್ದೀವಿ. ಪ್ರಸಾದನೂ ಕೂಡ ತಿಂದಿದ್ದಾಯಿತು. ಇವಾಗ ಮನೆಗೆ ಹೊರಟಿದ್ದೀವಿ. ಬೇಗ ಮನೆಗೆ ಹೋಗಬೇಕು. ಯಾಕಂದರೆ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕಲ್ವ ಈ ಸರಿ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೊರಟ್ಬಿಡೋಣ. ಇಲ್ಲಿ ಬೇರೆ ಯಾವುದೋ ದೇವಸ್ಥಾನಗಳಿಗೆ ಅದಕ್ಕೆಲ್ಲ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಮನೆ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳಿರುತ್ತಲ್ಲ, ಅಲ್ಲಿ ಶಿವಂದು ನಾಟಕ, ಶಿವನಿಗೆ ಸಂಬಂಧಪಟ್ಟಿದ್ದಂಥ ನಾಟಕ ಎಲ್ಲ ಮಾಡಿಸ್ತಾ ಇರ್ತಾರೆ. ಸೊ ಅಲ್ಲೇ ಹೋಗಿ ಇವತ್ತು ದೇವಸ್ಥಾನದಲ್ಲಿ 6 ಗಂಟೆವರೆಗೂ ಕೂತ್ಕೊಂಡು ಅವ್ರು ಏನೇನು ಡ್ರಾಮಾ ಮಾಡ್ತಾರೆ, ನಾಟಕ ಮಾಡ್ತಾರೆ, ಯಕ್ಷಗಾನ ಥರ ಏನೇನೋ ನಡೀತಾ ಇರುತ್ತೆ. ಅಲ್ಲೇ ಹೋಗಿ ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ನನ್ನ ಜಾಗರಣೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹೊಸದಲ್ಲ, ಇದು ಬಟ್ಟೆ ಹಳೇದೇನೆ. ಬಟ್ ತುಂಬ
ಫಿಟ್ಟಿಂಗ್ ಲೂಸ್ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇದನ್ನು ನಾನು ಆಲ್ಟ್ರ್ ಮಾಡೋಕ್ಕೆ ಕೊಟ್ಟಿದ್ದೆ, ಯಾವಾಗೋ ಕೊಟ್ಟಿದ್ದು. ಬಟ್ ಅದು ಆಲ್ಟ್ರ್ ಮಾಡೋಕ್ಕೆ ಕೊಟ್ಟಿದ್ನಲ್ಲ, ಅದು ಆ ಸೈಜ್ಗಿಂತ ಇನ್ನೂ ಏನಂತಾರೆ ಇನ್ನೊಂದು ಸರಿ ಮತ್ತೆ ತೊಗೊಂಡೋಗಿ ಆಲ್ಟ್ರ್ ಮಾಡಿಸ್ಕೊಂಬಂದೆ. ಆಲ್ಟ್ರ್ ಮಾಡೋದಕ್ಕೆ ಕೊಟ್ಟಿದ್ದೆ, ಸ್ವಲ್ಪ ಫಿಟ್ಟಿಂಗ್ ಲೂಸ್ ಇತ್ತು ಅಂತ. ಅದಾದಮೇಲೆ ಇವಾಗ ಇನ್ನೂ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಮತ್ತೆ ತೊಗೊಂಡೋಗಿ ಇನ್ನೂ ಸ್ವಲ್ಪ ಆಲ್ಟ್ರ್ ಮಾಡಿಸ್ಕೊಂಬಂದೆ. ಆದರೆ ಈ ಸರಿ ಚಿಕ್ಕಪೇಟೆಗೆ ಹೋಗೋಕ್ಕೆ ಹೋಗಲಿಲ್ಲ, ಪಕ್ಕದಲ್ಲೇ ಇದ್ದಿದ್ದಂಥ ಟೈಲರ್ಗೆ ಹೋಗಿ ಕೊಟ್ಟು ಆಲ್ಟ್ರ್ ಮಾಡಿಸ್ಕೊಂಡೆ. ಯಾಕಂದರೆ ಹಬ್ಬ ಬೇರೆ ಇತ್ತಲ್ವ, ಮತ್ತು ಅಲ್ಲಿ ಚಿಕ್ಕಪೇಟೆ ಹತ್ರ ಹೋದರೆ ಅವರು ಇನ್ನೂ ಸ್ವಲ್ಪ ದಿನ ಲೇಟ್ ಮಾಡ್ತಾರೆ ಕೊಡೋದಕ್ಕೆ. ಹಬ್ಬಕ್ಕೆ ಇದೇ ಬಟ್ಟೆ ಹಾಕೋ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಈ ಬಟ್ಟೆನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. 9:45 ಆಗೋಗ್ಬಿಟ್ಟಿದೆ. ಅವ್ರನ್ನ ಕೇಳ್ಕೊಂಡು ಬಸ್ ಸ್ಟಾಪ್ ಯಾವ ಕಡೆ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆದಷ್ಟು ಬೇಗ ಹೋಗಿ ಮನೆ ಸೇರ್ಕೋಬೇಕು. ಮತ್ತೆ ಊಟ ಮಾಡೋ ಅಂಥ ಪ್ರಮೇಯ ಏನಿಲ್ಲ, ಯಾಕಂದರೆ ಇಲ್ಲೇ ಪ್ರಸಾದ ತಿಂದಿದ್ದೀನಿ. ಬಟ್ ಮನೆಗೆ ಹೋಗಿ ಪೂಜೆ ಮಾಡಬೇಕು. ಇನ್ನೂ ನಾನು ಬೆಳಗ್ಗೆ ಒಂದು ಸರಿ ಮಾಡಿದ್ದು, ನಾನು ಯೂಶ್ವಲಿ 2 ಸರಿ ಪೂಜೆ ಮಾಡ್ತೀನಿ, ಬೆಳಗ್ಗೆ ಒಂದು ಸರಿ ಮತ್ತು ಸಂಜೆ ಒಂದು ಸರಿ, ಎಸ್ಪೆಷಲಿ ಈ ಥರ ಹಬ್ಬ ಇರೋವಾಗ. ಈಶ್ವರಂಗೆ ಇನ್ನೂ ಕರೆಕ್ಟಾಗಿ ಪೂಜೆ ಮಾಡಿಲ್ಲ, ಹೋಗಿ ಮಾಡಬೇಕು. ಮಾಡಿ ಆದಮೇಲೆ ಮನೆ ಹತ್ರ ಇರೋವಂಥ ಟೆಂಪಲಿಗೆ ಹೋಗ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ದೇವಸ್ಥಾನ ಅಂದರೆ ಮನೆ ಆಗ್ತಾ. ಆ್ಯಂಡ್ ಈ ಸರಿ ಮಹಾಬಲೇಶ್ವರನೋ ಅಥವಾ ಮಹಾಕಾಳೇಶ್ವರನೋ, ಈ ಸರಿ ಮಹಾಬಲೇಶ್ವರ ಅಲಂಕಾರ ಮಾಡಿದ್ದಾರೆ. ಸೊ ಬೆಳಗ್ಗೆ ನಮ್ಮ ಮನೆ ಹತ್ರ ಇರೋವಂಥ ಟೆಂಪಲಲ್ಲಿ ಮಹಾಕಾಳೇಶ್ವರದ್ದು ನಮ್ಮ ಮನೆ ಆಚೆ ಅದು ಡಿಸ್ಪ್ಲೇಯಲ್ಲಿ ಹಾಕಿರ್ತಾರಲ್ವಾ, ಆಚೆ ಅದ್ರದ್ದು ಫ್ಲೆಕ್ಸ್ ಮಾಡಿ ಹಾಕಿದ್ರು. 2 ಮುಂಚೆ ಐನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದು ಎಡೋಗ್ಬಿಟ್ಟೆ. ಇವಾಗ ಬೇಗ ಮನೆಗೆ ಹೋಗಬೇಕು, ಇಲ್ಲಾಂದರೆ ಸ್ವಲ್ಪ ಇವಾಗ ಆದಷ್ಟು ಪ್ರಸಾದನೂ ಕೂಡ ಸೊ ಅಲ್ಲೇ ಹೋಗಿ ಇವತ್ತು ನಾನು 6 ಗಂಟೆವರೆಗೂ